ಹಾಗಾದ್ರೆ ಈ ಬೆಕ್ಕು ನಮ್ಮನ್ನೆಲ್ಲ ತಿನ್ಬಿಡುತ್ತಾ? ಸ್ವಾಮಿಗಳಿಗೆ ಜಯವಾಗಲಿ. ಅಯ್ಯೋ, ಇದೇನಿದು ಮೂಳೆಗಳ ರಾಶಿ? ಸನ್ಯಾಸಿ ಬೆಕ್ಕು. ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಬಲಶಾಲಿಯಾದ ಬೆಕ್ಕು ವಾಸವಾಗಿತ್ತು. ಪ್ರತಿನಿತ್ಯ ಅಲ್ಲಿದ್ದ ಇಲಿಗಳನ್ನ ಬೇಟೆಯಾಡಿ ತನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ಳುತ್ತಿತ್ತು. ಹೀಗೆ ವರ್ಷಗಳು ಕಳೆದಂತೆ ಆ ಬೆಕ್ಕಿಗೆ ವಯಸ್ಸಾಗ್ತಾ ಆಗ್ತಾ ಬೇಟೆಯಾಡೋಕೆ ತುಂಬಾ ಕಷ್ಟ ಆಗ್ತಿತ್ತು. ಹೀಗಿರುವಾಗ ಇದೇ ರೀತಿ ನಂಗೆ ಆಹಾರ ಸಿಗದೆ ಹೋದ್ರೆ ಮುಂದೆ ನನ್ನ ಗತಿ ಏನು? ಇಲಿಗಳನ್ನ ಸುಲಭವಾಗಿ ಹಿಡಿಯೋಕೆ ಏನಾದ್ರೂ ಒಂದು ಉಪಾಯ ಮಾಡ್ಬೇಕಲ್ಲ. ಹಾ ಒಂದು ಐಡಿಯಾ ಹೊಳಿತು. ಹೀಗೆ ಇಲಿಗಳ ಬಿಲ್ಲದ ಬಳಿ ಬಂದು ಧ್ಯಾನ ಮಾಡೋ ಹಾಗೆ ನಟನೆ ಮಾಡ್ತಾ ಇತ್ತು. ಇದೇನಿದು ಹೊಸ ರೀತಿ ಶಬ್ದ? ಇದೆಲ್ಲಿಂದ ಬರ್ತಾ ಇದೆ? ಅಯ್ಯೋ, ನಿಮ್ಗಿನ್ನೂ ವಿಷಯನೇ ಗೊತ್ತಿಲ್ವಾ? ನಾವು ಮನೆ ಮಾಡ್ಕೊಂಡಿರೋ ಈ ಬಿಲ್ಲದ ಹತ್ರನೇ ಒಂದು ಸನ್ಯಾಸಿ ಬೆಕ್ಕು ಜಪ ಮಾಡ್ತಾ ಇದೆ. ಅಮ್ಮ, ಹಾಗಾದ್ರೆ ಈ ಬೆಕ್ಕು ನಮ್ಮನ್ನೆಲ್ಲ ತಿನ್ಬಿಡುತ್ತಾ? ಅದೇನೋ ಗೊತ್ತಿಲ್ಲ ಮಗ, ಆದ್ರೆ ಆ ಬೆಕ್ಕು ಮೊದಲು ತುಂಬಾ ಇಲಿಗಳನ್ನ ಬೇಟೆ ಆಡ್ತಾ ಇತ್ತು. ಆದ್ರೆ ಈಗ ಯಾವಾಗ್ಲೂ ಒಂದ್ ಕಡೆ ಕೂತ್ಕೊಂಡು ತನ್ನಷ್ಟಕ್ಕೆ ತಾನೇ ಏನೇನೋ ಹೇಳ್ತಾ ಇರುತ್ತೆ. ಅಮ್ಮ, ಯಾವುದಕ್ಕೂ ಈ ಬೆಕ್ಕಿನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಹೀಗೆ ಮಾತಾಡ್ತಾ ಇಲಿಗಳು ತಮ್ಮ ಬಿಲದಿಂದ ಆಚೆ ಬಂದು ದೂರದಿಂದಾನೆ ಸನ್ಯಾಸಿ ಬೆಕ್ಕನ್ನು ನೋಡ್ತಾ ಇರ್ತವೆ. ಆಗ ಇಲಿಗಳು ಮೊದಲು ಈ ಬೆಕ್ಕಿಗೊಂದು ಪರೀಕ್ಷೆ ಮಾಡೋಣ ಅಂತ ನಿರ್ಧಾರ ಮಾಡಿ ಬೆಕ್ಕಿನ ಬಳಿಗೆ ಬಂದು ಪರೀಕ್ಷೆ ಮಾಡಿ ಮತ್ತೆ ಮರಳಿ ಬಂದು, ನಾನು ಸನ್ಯಾಸಿ ಬೆಕ್ಕ ಹತ್ರ ಹೋಗಿದ್ದೆ, ಆದ್ರೆ ಅದನ್ನ ನೋಡ್ಲೇ ಇಲ್ಲ. ಹೌದಾ? ಹಾಗಾದ್ರೆ ನಾನು ಒಂದ್ಸರಿ ಹೋಗಿ ಪರೀಕ್ಷೆ ಮಾಡ್ತೀನಿ. ಹೀಗೆ ಹೇಳ್ತಾ ಮತ್ತೊಂದು ಇಲಿ ಮರಿ ಆ ಸನ್ಯಾಸಿ ಬೆಕ್ಕಿನ ಬಳಿ ಹೋಗಿ ಅದರ ಮೀಸೆಯನ್ನ ಎಳೆಯುತ್ತೆ. ಅಷ್ಟರಲ್ಲೇ ಮತ್ತೊಂದು ಇಲಿ ಬೆಕ್ಕನ್ನ ಮುಟ್ಟಿ ನೋಡಿ ತನ್ನ ಗುಂಪಿನ ಹತ್ರ ಓಡೋಗುತ್ತೆ. ನಾನು ಆ ಬೆಕ್ಕನ್ನ ಮುಟ್ ನೋಡ್ದೆ, ಆದ್ರೆ ಅದು ನಂಗೇನು ಮಾಡಿಲ್ಲ. ಹೌದು ಕಣು, ನಾನು ಕೂಡ ಪರೀಕ್ಷೆ ಮಾಡಿದೆ, ಆದ್ರೆ ಅದು ಒಳ್ಳೆ ಬೆಕ್ಕು ಅನ್ಸುತ್ತೆ. ಹೀಗೆ ಎನ್ನುತ್ತಾ ಎಲ್ಲ ಇಲಿಗಳು ಧೈರ್ಯ ಮಾಡಿ ಒಟ್ಟಾಗಿ ಬೆಕ್ಕಿನ ಮುಂದೆ ಹೋಗ್ತವೆ. ಓಂ ಕ್ಲೀಂ ಮ್ಯಾವ್, ಓಂ ಕ್ಲೀಂ ಮ್ಯಾವ್. ನನ್ನ ಪ್ರೀತಿಯ ಮುದ್ದು ಇಲಿಗಳೇ, ನಾನಿನ್ ಮುಂದೆ ನಿಮ್ಮನ್ನ ತಿನ್ನಲ್ಲ. ನಾನೀಗಾಗಲೇ ಸಾಕಷ್ಟು ಇಲಿಗಳನ್ನ ತಿಂದು ಪಾಪ ಕಟ್ಕೊಂಡಿದ್ದೀನಿ. ಅದರ ಪ್ರಾಯಶ್ಚಿತ್ತಕ್ಕಾಗಿ ಇನ್ನು ಮುಂದೆ ನಿಮಗೆ ಬರೋ ಎಲ್ಲ ಸಮಸ್ಯೆಗಳನ್ನ ನಾನೇ ಬಗೆಹರಿಸ್ತೀನಿ. ಇನ್ನು ಮುಂದೆ ಈ ಕಾಡಿನ ಶಾಂತಿಯನ್ನ ಕಾಪಾಡೋಕ್ಕೋಸ್ಕರನೇ ನಾನೀಗ ಸನ್ಯಾಸಿಯಾಗಿ ಬದಲಾಗಿದ್ದೀನಿ. ಹೌದಾ? ನಾವು ನಿಮ್ಮನ್ನು ನಂಬೋದಾ? ಹೌದಪ್ಪ, ಇದರಲ್ಲಿ ಯಾವುದೇ ಸಂಶಯ ಬೇಡ. ಈಗ ಒಬ್ಬೊಬ್ಬರಾಗೆ ಬಂದು ನನ್ನ ಆಶೀರ್ವಾದ ತಗೊಂಡು ಹೋಗಿ. ಸನ್ಯಾಸಿ ಬೆಕ್ಕಿಗೆ ಜಯವಾಗಲಿ, ಸ್ವಾಮಿಗಳಿಗೆ ಜಯವಾಗಲಿ. ಬಾ ಮಗು, ಒಳಗಡೆ ಬಾ, ಭಯ ಪಡ್ಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಹೀಗೆ ಅನೇಕ ಪೂಜೆಗಳು ನಡೆದವು. ಆದ್ರೆ ಆಶ್ರಮಕ್ಕೆ ಹೋದ ಇಲಿಗಳು ಮರಳಿ ಬರ್ಲೇ ಇಲ್ಲ. ಹೀಗಾಗಿ ಇಲಿಗಳಿಗೆ ಅನುಮಾನ ಶುರುವಾಗುತ್ತೆ. ಅಲ್ಲ, ಪೂಜೆಗೆ ಹೋದ ನಮ್ಮ ಸ್ನೇಹಿತರನ್ನ ಮುನಿವರ್ಯರು ವಾಪಸ್ ಕಳಿಸ್ಲೇ ಇಲ್ವಲ್ಲ? ಹಾಗಾದ್ರೆ ಪೂಜೆ ಇನ್ನು ಮುಗ್ದಿಲ್ಲ ಅನ್ಸುತ್ತೆ. ಯಾವುದಕ್ಕೂ ನಾವು ಆಶ್ರಮದ ಹತ್ರ ಹೋಗಿ ನೋಡ್ಕೊಂಡು ಬರೋಣ. ಹೀಗೆ ಯೋಚಿಸಿದ ಇಲಿಗಳು ಆಶ್ರಮದ ಬಳಿಗೆ ಹೋದವು. ಅವುಗಳನ್ನ ನೋಡಿದ ಕೂಡಲೇ ಸನ್ಯಾಸಿ ಬೆಕ್ಕು ಸ್ವಲ್ಪ ಹೆದರುತ್ತಾ ಇಲಿಗಳನ್ನ ನೋಡಿಯೂ ನೋಡದಂತೆ ಚಪ್ಪಕ್ಕೆ ಕುಳಿತುಕೊಳ್ಳುತ್ತದೆ. ಇದನ್ನೆಲ್ಲ ಗಮನಿಸಿದ ಇಲಿಗಳಿಗೆ ಇಲ್ಲೇನೋ ಸರಿ ಇಲ್ಲ ಅಂತ ಸಂಶಯ ಶುರುವಾಗುತ್ತೆ. ಆಗ ನಾವ್ ಹೀಗೆ ಯೋಚನೆ ಮಾಡ್ತಾ ಇದ್ರೆ ಆಗಲ್ಲ. ನಾವ್ ಇಲ್ಲಿಂದ ಆಶ್ರಮಕ್ಕೆ ಸುರಂಗ ಕೊರೆದು ಅಲ್ಲೇನ್ ನಡೀತಿದೆ ಅಂತ ನೋಡೋಣ. ಹಾಗೆ ಯೋಚಿಸಿದ ಇಲಿಗಳು ತಮ್ಮ ಬಿಲದಿಂದ ಸನ್ಯಾಸಿ ಬೆಕ್ಕಿದ್ದ ಆಶ್ರಮಕ್ಕೆ ಸುರಂಗವನ್ನ ಕೊರೆಯಲು ಶುರು ಮಾಡಿದವು. ಆಗ ಆಶ್ರಮದ ಒಳಗೆ ಮೂಳೆಗಳ ರಾಶಿಯನ್ನ ನೋಡಿ ಗಾಬರಿಗೊಂಡ ಇಲಿಗಳು, ಅಯ್ಯೋ, ಇದೇನಿದು ಮೂಳೆಗಳ ರಾಶಿ? ಈ ಸನ್ಯಾಸಿ ಬೆಕ್ಕು ನಮ್ಗೆ ಮೋಸ ಮಾಡ್ತಾ ಇದೆ, ಇದಕ್ಕೆ ತಕ್ಪಾಠ ಕಲಿಸ್ಲೇಬೇಕು. ಹೀಗೆ ಎನ್ನುತ್ತಾ ಕಪಟ ಸನ್ಯಾಸಿ ಆಶ್ರಮದ ಮುಂಭಾಗಕ್ಕೆ ಬಂದ ಇಲಿಗಳು, ಏನ್ ಸ್ವಾಮಿಗಳೇ, ಹೋಮ ಹವನ ಎಲ್ಲ ಜೋರಾ? ಹಾ, ನಿಮ್ ಒಳ್ಳೇದಕ್ಕೆ ಅಲ್ವಾ ಮಾಡ್ತಿರೋದು, ಜೋರಾಗೆ ಇರುತ್ತೆ. ನಡಿಲಿ, ಯಾವುದೇ ಕಾರಣಕ್ಕೂ ನಿಲ್ಸೋಕ್ ಹೋಗ್ಬೇಡಿ. ಮೊದ್ಲು ನಮ್ಗೆ ಆಶೀರ್ವಾದ ಮಾಡಿ.
ಹೀಗೆ ಹೇಳುತ್ತಾ ಬೆಕ್ಕಿಗೆ ಪ್ರದಕ್ಷಿಣೆ ಹಾಕ್ತಾ ಹಾಕ್ತಾ ಒಂದ್ರ ಹಿಂದೆ ಒಂದು ಹೋದ್ವು. ಇದರಲ್ಲಿ ಕೊನೆಯಲ್ಲಿದ್ದ ಒಂದು ಬುದ್ಧಿವಂತ ಇಲಿಯು ಬೆಕ್ಕಿನ ಬಾಲಕ್ಕೆ ಉದ್ದವಾದ ಬಟ್ಟೆಯನ್ನ ಸುತ್ತಿ ಹೋಮದ ಕುಂಡಕ್ಕೆ ಹಾಕಿ ಅಲ್ಲಿಂದ ಜಾಗವನ್ನ ಖಾಲಿ ಮಾಡಿದ್ವು. ಅಯ್ಯಯ್ಯೋ, ಇದೇನ್ ಮಾಡ್ಬಿಟ್ವಾ ಅವಿವೇಕಿ ಇಲಿಗಳು, ಅಯ್ಯಯ್ಯೋ ಉರಿ ಉರಿ. ಹೀಗೆ ಹೇಳುತ್ತಾ ಪಕ್ಕದಲ್ಲಿರೋ ನೀರಿಗೆ ತನ್ನ ಬಾಲವನ್ನ ಅದ್ದಿ ಸಮಸ್ಯೆಯಿಂದ ಪಾರಾಗುತ್ತದೆ. ಅಲ್ಲೇ ದೂರದಲ್ಲಿದ್ದ ಒಂದು ಇಲಿ ಇದನ್ನೆಲ್ಲ ನೋಡಿ ಅದರ ಗುಂಪಿಗೆ ಮರಳಿ ಬಂದು ನಡೆದ ಘಟನೆಯನ್ನ ತಿಳಿಸಿತು. ಆ ಕಳ್ಳ ಸನ್ಯಾಸಿ ಬೆಕ್ಕು ಇದರಿಂದ ಹೇಗೋ ಬಚಾವಾಯ್ತು. ಆದ್ರೆ ಮುಂದಿನ ಸಲ ಪಾರಾಗದೆ ಇರೋ ತರ ಏನಾದ್ರೂ ಉಪಾಯ ಮಾಡ್ಬೇಕಲ್ಲ. ಹೀಗೆ ಚರ್ಚೆ ಮಾಡ್ತಾ ಎಲ್ಲಾ ಇಲಿಗಳು ಒಂದು ಉಪಾಯನ ಮಾಡ್ತವೆ. 2 ಇಲಿಗಳು ಸೇರಿ ಒಂದು ಅಂಟಿನ ಇಲಿಮರಿ ಗೊಂಬೆಯನ್ನ ತಗೊಂಡು ಆಶ್ರಮದ ಕಡೆ ಹೋಗ್ತವೆ. ಅಲ್ಲಿ ಸನ್ಯಾಸಿ ಬೆಕ್ಕನ್ನು ಕಂಡ ಇಲಿಗಳು, ಸ್ವಾಮಿಗಳೇ, ನಮ್ಮ ಮಗುಗ್ ನಿಮ್ಮ ಆಶೀರ್ವಾದ ಬೇಕು, ಆಶೀರ್ವಾದ ಮಾಡಿ. ಓ ಅಷ್ಟೇನಾ, ಮಾಡಿದ್ರಾಯ್ತು. ಮೊದ್ಲ ಮಗುನ ಇಲ್ಲಿ ಕೊಡಿ, ನಾನು ಒಳಗಡೆ ಹೋಗಿ ಪೂಜೆ ಮಾಡಿ ಆಶೀರ್ವಾದ ಮಾಡ್ತೀನಿ. ಹೀಗೆ ಆ ಮಗುನ ಕೈಯಲ್ಲಿಟ್ಕೊಂಡು ಆಶ್ರಮದ ಒಳಗೆ ಮಂತ್ರವನ್ನ ಹೇಳುತ್ತಾ ಒಳಗೆ ಹೋದ ಸನ್ಯಾಸಿ ಬೆಕ್ಕು ಹೊರಗೆ ಬಂದು ಏನೂ ಮಾತಾಡದೆ ಮುಖ ಸಣ್ಣಗೆ ಮಾಡಿ ನಿಂತಿತ್ತು. ಆಗ ಇಲಿಗಳು, ಯಾಕೆ ಸ್ವಾಮಿಗಳೇ, ಏನಾಯ್ತು? ಪೂಜೆ ಎಲ್ಲ ಚೆನ್ನಾಗಿ ಆಯ್ತಾ ಇಲ್ವಾ? ಯಾಕೆ ನೀವೇನು ಮಾತಾಡ್ತಾನೆ ಇಲ್ಲ? ಹೇಗ್ ಮಾತಾಡ್ತಾರೆ ಪಾಪ. ನಿಮ್ಗೆ ಪಾಠ ಕಲಿಸ್ಬೇಕಂತಾನೆ ಈ ಅಂಟಾದ ಇಲಿಗೊಂಬೆಯನ್ನ ನಿಮ್ ಕೈಗೆ ಕೊಟ್ಟಿದ್ದು. ಆದ್ರೆ ನೀವ್ ನಿಜ ಅನ್ಕೊಂಡು ಇದ್ನೂ ಬಿಟ್ಟಿಲ್ವಲ್ಲ. ಈ ಮಾತುಗಳನ್ನು ಕೇಳಿದ ಬೆಕ್ಕು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿತು. ಈ ಕಥೆಯಿಂದ ತಿಳಿದು ಬರುವುದೇನೆಂದರೆ ಅತಿಯಾದ ದುಷ್ಟತನ ಜೀವನವನ್ನ ಹಾಳು ಮಾಡುತ್ತೆ.